ಗುಡ್ ಮಾರ್ನಿಂಗ್. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ಅಂದರೆ ಇವತ್ತು ನಾಳೆ ಮದ್ಮಗ ಬಂದರೆ ಇವ್ರು ಮದಿ ಮಾಡಿ ಹಾಕ್ಬೇಕು, ಅಷ್ಟು ಚಂದ ಕಾಣಿಸ್ತಿದ್ದಾರೆ. ನಾನು ಇವ್ರನ್ನ ನೋಡ್ತಾ ಒಂದ್ಸಲ ಸ್ತಬ್ಧಳಾಗಿ ನಿಂತುಬಿಟ್ಟೆ. ಯಾಕಂದ್ರೆ ಪಕ್ಕದ ಮನೆ ಆಂಟಿ 4 kg ಮೇಕಪ್ ಹಾಕಿದ್ರೆ ಇಷ್ಟು ಚಂದ ಗ್ಲೋ ಬರೋದಿಲ್ಲ. ಇನ್ಸ್ಟಾ ತೆಗ್ದ್ರೆ ನೋಡಿ ಒಂದೇ ಮೆಸೇಜ್ ಏನಂದ್ರೆ, ಅಕ್ಕ ಎಲ್ಲಿದ್ಯಾಕೋ ನಿನ್ನ ವಾಯ್ಸೇ ಕೇಳಿಸ್ತಿಲ್ಲಲ್ಲಕ್ಕೋ, ಅಕ್ಕ ನಿನ್ನ ವಾಯ್ಸ್ ಕೇಳ್ಬೇಕಕ್ಕೋ ಬಾರಕ್ಕೋ ಒಂದೇ. ಮೈ ಚಾ ಇಸ್ ಮೈ ಎನರ್ಜಿ ಬೂಸ್ಟರ್. ಅದಕ್ಕೋಸ್ಕರ ಒಂದು ಒಳ್ಳೆ ಖಡಕ್ ಆಗಿರೋ ಚಾ ಕುಡ್ಕೊಂಡೆ ಒಳ್ಳೆ ಬ್ರ್ಯಾಂಡ್ ನ್ಯೂ ಎಂಟ್ರಿ ಕೊಡುವ ಅಂತ ಬಂದೆ. ಯಾಕಂದ್ರೆ ಇಷ್ಟು ದಿನ ಸ್ವಲ್ಪ ಪೀಸ್ನಲ್ಲಿರುವಂತ ಹೋದೆ, ಆದ್ರೆ ರೆಸ್ಟಿಂಗ್ ಪೀಸ್ ಆಗೋಗ್ಬಿಡ್ತು. ನಮ್ಮನೆ ಮಕ್ಳಿಗೆ ಗೊತ್ತದೆ ಇವಳೆ ಸ್ಟಾಳ್ಸಿ ಲೇಸಿ ಅಂತ ಹೇಳಿ. ಸೊ ಇಲ್ಲಿ ಕಾಣ್ತಿರೋ ಹಂಗೆ ಅದಲ್ಲ, ಲಾಸ್ಟ್ ಟೈಮ್ ನಾ ಟಿಬೇಟ್ಗೆ ಹೋಗಿದ್ದೆ, ಐ ಮೀನ್ ಟಿಬೇಟಿಯನ್ ಕಾಲನಿಗೆ ಹೋಗಿದ್ದೆ ಇನ್ ಮುಂಡ್ಗೋಡ್. ಸೊ ಅಲ್ಲಾಗ ಇಷ್ಟ ಆಗಿತ್ತು, ಒಂದು 2-3 ಡ್ರೆಸ್ ತಕ ಬಂದೆ. ಹೇಳೋದು ಒಂದು ಮಾತು ಕೇಳೋದಿಲ್ಲ, ಮುಖಕ್ಕೆ ತಕ್ಕಂಗೆ ಕಲರ್ ತಗೊಂತದ, ಒಂಚೂರು ಸೂಟ್ ಆಗೋದಿಲ್ಲ. ಅದಕ್ಕಿಂತ ಶೈನ್ ಇಲ್ಲ ಎಂತಿಲ್ಲ. ಶೈನ್ ನನ್ನ ಲೈಫಲ್ಲಿ ಮೊದಲೇ ಇಲ್ಲ, ದೂರ ತನಕನೂ ಇಲ್ಲ. ಅದಕ್ಕೆ ಬಟ್ಟೆಗೆ ಶೈನ್ ಇಲ್ಲ ಅದ್ರೇನಿತ್ತು, ನನ್ನ ಕೈಯಲ್ಲಿದೆ ಶೈನ್, ನಾನು ಅದಕ್ಕೆ ಕೊಡಿಸ್ತೀನಿ ಇದ್ರ ಬೇಡ ಅಂತ ಅಂದ್ಬಿಟ್ಟು ನಾನು ಹಠ ಹಿಡ್ಕ ಕುತ್ಕೊಂಡೆ. ನನ್ನ ಕ್ರಿಯೇಟಿವಿಟಿ ನೋಡ್ಕೊಂಡು ಎಲ್ಲರೂ ಪಿದಾಗ್ಬಿಡ್ಬೇಕು, ಪಿದಾ. ಬಾಯಿ ಮಾತಿನಲ್ಲಿ ಹೇಳೋಕೆ ಎಲ್ಲ ಈಸಿ, ಹಂಗೆ ಬಾಯಿ ಮಾತಲ್ಲಿ ಆಗೋದಿದ್ರೆ ಏನೋ ಇತ್ತು. ಈ ವರ್ಕ್ ಎಷ್ಟು ಡೀಪಾಗಿ ನಾ ಮಾಡ್ತಿದ್ದೆ ಅಂತಂದ್ರೆ ನನಗೆ ನೋಡೇ ಖುಷಿ ಆಗ್ತಿತ್ತು. ಒಂದು ಟೈಮಲ್ಲಿ ನಾನು ಇಷ್ಟೊಂದು ಡೀಪಾಗಿ ಸ್ಟಡಿ ಮಾಡ್ತಿದ್ರೆ ಇವತ್ತು ಅಂತರಿಕ್ಷಕ್ಕೆ ಹೋಗಿ ಅಲ್ಲಿ ನಾಸಾದವ್ರ ಜೊತೆ ಇಸ್ರೋದವ್ರ ಜೊತೆ ಒಂದಾಗಿ ಕುತ್ಕೊಂಡು ಏಲಿಯನ್ಸ್ ಬರೋರಿಗೆ ಹೋಗೋರಿಗೆ ಹಾಯ್ ಬಾಯ್ ಅಂತ ಟಾಟಾ ಬಾಯ್ ಬಾಯ್ ಮಾಡಿಸ್ತಿರ್ತಿದ್ದೆ. ಓ ಮೈ ಗಾಡ್, ದಿಸ್ ಇಸ್ ದ ಫೈನಲ್ ಲುಕ್. ಅರೆ ವಾ, ನಾನೇ ಆಕಾಶಕ್ಕೆ ಹೋಗಿ ಅಲ್ಲಿಂದ ಒಂದೊಂದು ನಕ್ಷತ್ರ ಕಿತ್ಕ ಬಂದು ಸೀದಾ ನನ್ನ ಅಂಗಿ ಮೇಲೆ ಒಂದೊಂದೇ ಗಮ್ ಹಾಕಂಟಿಸ್ದಂಗಿತ್ತು. ನಾನು ಫೈನಲಿ ನಮ್ಮ ಅಮ್ಮನಿಗೆ ತೋರಿಸಿದೆ. ಇದೇ ಡ್ರೆಸ್ಸಾ ನೀ ನಂಗೆ ಫಸ್ಟಿಗೆ ತೋರಿಸಿದ್ದು ಅಂತೇಳಿ ಅಮ್ಮನಿಗೆ ಶಾಕ್ ಆಯಿತು. ಸೊ ಗೈಸ್, ಹೌ ಡು ಯು ಲೈಕ್ ಮೈ ಕ್ರಿಯೇಟಿವಿಟಿ? ನಾನು ನನ್ನ ಈ ಟಾಪ್ನ ಕ್ರಿಯೇಟಿವಿಟಿ ಚಕ್ಕರಲ್ಲೆಲ್ಲ ಹಾಳು ಮಾಡ್ಕೊಳ್ತೇನೋ ಅನ್ಕೊಂತ ಇದ್ದೆ, ಬಟ್ ರಿಸಲ್ಟ್ ವಾಸ್ ಆಸಮ್. ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಸೊ ಹೌ ಡು ಯು ಲೈಕ್ ಮೈ ಅ ಸ್ಮಾಲ್ ಟೈನಿ ಕ್ರಿಯೇಟಿವಿಟಿ? ಸೊ ಡೂ ಲೆಟ್ ಮಿ ನೋ.